ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ ಟೀಗೆ ಕಾಪಿಗೆ ಬೆಲ್ಲ ಬರ್ರಿ. ಸಿರಿ ಬಾ. ಅಬ್ಬ ಅದು ನೀವು ತಗೋಸಿ ಮಾತಾಡಬೇಕಿತ್ತು. ಬನ್ನಿ. ಏನು ಹೇಳಿ ಅಂದರೆ ಮಾವಯ್ಯನ ಇಷ್ಟು ಬೇಗ ದೂರ ಮಾಡ್ತಾ ಇದ್ದೀರಾ? ಹಂಗೆಲ್ಲ ಇಲ್ಲ ಮಾವಯ್ಯ. ಅದು ಈ ವಿಷಯನ ಮೊದಲು ಅವನವನ್ನ ಹೇಳ್ಬೇಕು. ಅದಕ್ಕೆ ಅತ್ತೆ ಅಳಿಯ ಮಾತಾಡಬೇಕು ಅಂದರೆ ಯಾರು ಬೇಡ ಅನ್ನಕೈತಿ ಮಾತಾಡಿ. ಯೋನಪ್ಪ. ನಾನು ಹೇಳ್ತೀನಿ ಬಾವ. ಬಾ ಪುಟ್ಟಮ್ಮಿ ಏನೇನಿಲ್ಲ ನೋಡಿ ತಗೊಂಡ್ಬಂದ್ಬಿಡ್ತೀನಿ. ತಗೋಬಾ. ಯೋನಪ್ಪ ಯೋನಾಯ್ತು. ಅವ್ವ ಅದೇ ಮದುವೆ ವಿಚಾರವಾಗಿ ನೀವು ಮತ್ತೆ ಅವ್ವ ಹೇಳಿದ್ರಲ್ಲ ಬಗ್ಗೆ. ಅಯ್ಯೋ ಬಿಟ್ಬಿಡಪ್ಪ, ಅದು ಬಿಟ್ಬಿಡು. ನಿಂಗೆ ಬೇಜಾರಾಗದೆ ಅಂತ ನನಗೆ ಗೊತ್ತು. ತಪ್ಪಾಯ್ತು ಕಣಪ್ಪ, ಕ್ಷಮಿಸ್ಬಿಡು. ಅದನ್ನೆಲ್ಲ ತಲೆಗೆ ಹಾಕೇ ಬಿಡ. ಆಯವ್ವ ಒಂದು ನಿಮಿಷವ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅದೇವಾ ನೀವು ಹೇಳಿದೆಲ್ಲ ಕೇಳಿ ನಾನೊಂದು ತೀರ್ಮಾನಕ್ಕೆ ಬಂದೀನಿ. ತೀರ್ಮಾನವೇ? ಅಯ್ಯೋ ಅಲ್ಲ ಕಣಪ್ಪ, ಏನೋ ನಾನು ಒಂದು ದುಡುಕಿ ಮಾತಾಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಮನಸ್ಸಿಗೆ ಹಾಕೇ ಬೇಡ ಅಂತಂದ್ರೆ ನೀನೇನೋ ತೀರ್ಮಾನ ಗಿರ್ಮಾನ ಅಂತ ಏನಪ್ಪ ಇದು. ಅಯ್ಯವ್ವ ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಅದು ನಾನು ಇನ್ನೊಂದು ಮದುವೆ ಆಗೋಕ್ಕೆ ತೀರ್ಮಾನ ಮಾಡಿದೆ. ಇನ್ನೊಂದು ಮದುವೆ ಮಾಡ್ಕೋತೀಯೇ? ತಿಟ್ವಾಗ್ಲೂ ತಮಾಷೆ ಮಾಡ್ತಿಲ್ಲ ತಾನೇ? ಅಯ್ಯೋ ನಿನ್ನೆ ಕಣವ. ತಡಿ ತಡಿ, ಬಂದೆ ಬಂದೆ. ಏನೋ ಇದೆಲ್ಲ. ಇಂಥ ಸಂತೋಷ ಸುದ್ದಿ ಕೊಟ್ಟಿದೀಯೇ, ಬಾಯಿ ಸಿಹಿ ಮಾಡ್ದಿದ್ರೆ ಹೆಂಗೆ? ತಾಯಿ ಚಾಮುಂಡವ ನಮ್ಮಳಿ ಹಿಂಗೆ ಎಂಥ ಒಳ್ಳೆ ಬುದ್ಧಿ ಕೊಟ್ಬಿಟ್ಟವ. ಸರಿ, ನನಗೆ ಇವತ್ತು ಸಂತೋಷ ಆಯ್ತೈತೆ ಗೊತ್ತಾ? ಇದೇ ಸಂತೋಷದಾಗ ಇವತ್ತು ನಮ್ಮ ಮೆಸ್ಸಿಗೆ ಬರೋರ್ಗೆಲ್ರಿಗೂ ದುಡ್ಡು ತಗೊಳ್ದಿರೇನೆ ಸಿಹಿ ಹಂಚ್ಬಿಡ್ತೀನಿ. ಅವ ನನ್ 2ನೇ ಮದ್ವೆ ಅಂದ್ರೆ ನಿಂಗೆ ಆಟೊಂದು ಖುಷಿನ ಹಾಗಕ್ಕಿಲ್ವೇ? ಮಗನ ಜೀವನ ನಿಂತು ನೀರಾಗದೆ ಹರಿಯೋ ನದಿ ಆಯ್ತದೆ ಅಂದ್ರೆ ಯಾವ ತಾಯಿ ಖುಷಿ ಆಗಕ್ಕಿಲ್ಲ ಹೇಳು? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡ್ದವಳು ಜೀವನ ಪೂರ ನಿನ್ನ ಜೊತೆ ಇರೋದು ಬಿಟ್ಟು ಅರ್ಧಕ್ಕೆ ಹೋಗ್ಬಿಟ್ಲು. ನನ್ನ ಮಗಳಿಂದ ನಿನ್ನ ಜೀವನ ಅರ್ಧಕ್ಕೆ ನಿಲ್ಬಾರ್ದು ಅನ್ನೋ ಕಾಳಜಿ ನಮ್ಗಿರಕ್ಕಿಲ್ವೇ? ಹೆಂಗೋ ನನ್ನ ಮಗಳ ನೆನಪಿನಾಗೇ ಜೀವನ ಕಳಿದೆ. ಒಂದು ಹೊಸ ಜೀವನ ಕಟ್ಕೊಳಕ್ ತಯಾರಾದಲ್ಲ, ನನಗಷ್ಟೇ ಸಾಕು. ಸಿರಿ, ಮದುವೆ ಬೇಡ ಬೇಡ ಅಂತಿದ್ದವನು ಈಗ ಇದ್ದಕ್ಕಿದ್ದಂಗೆ ಮದುವೆಗೆ ಒಪ್ಕೊಂಬಿಟ್ಟಲ್ಲ, ಹೆಂಗೆ? ನಮ್ಮವರೇ ವಾಪಸ್ ಬಂದ್ಮೇಕೆ ನಾನು ಮದ್ವೆಗೆ ಒಪ್ಕೊಂಡ್ರೆ ಹೆಂಗವ ಇರಲಿ. ರೋನಿ ಹೋಗ್ತಿದ್ಯಾ? ನಮ್ಮವರೆಲ್ಲೂ ಹೋಗಿಲ್ಲವ. ಅವ್ರ ಹೃದಯ ನಮಗೋಸ್ಕರ ನಂಬಿಡಿತಾ ಇತ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.